ಇಡೀ ಕರ್ನಾಟಕದ ಎಲ್ಲ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್. ಹಳ್ಳಿಗಳಲ್ಲಿ ಊರಿಗೆ ಅಂಟಿಕೊಂಡು ಹಳ್ಳಿಯ ಅಕ್ಕಪಕ್ಕದಲ್ಲಿ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಹಾಕಿರುವ ಎಲ್ಲ ಜಮೀನಿನ ಮಾಲೀಕರಿಗೆ ಹಾಗೂ ಎನ್ಎ ಇಲ್ಲದ ಕೃಷಿ ಜಮೀನುಗಳಲ್ಲಿ ಹೊಸ ಪ್ಲಾಟ್ ಖರೀದಿ ಮಾಡಿರುವ ಎಲ್ಲ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್. ಇಡೀ ರಾಜ್ಯದ ಎಲ್ಲ ಗ್ರಾಮೀಣ ಭಾಗದಲ್ಲಿ ಹಳ್ಳಿಯಲ್ಲಿರುವ ಕೃಷಿ ಜಮೀನುಗಳಲ್ಲಿ ಹಳ್ಳಿಗೆ ಅಂಟಿಕೊಂಡಿರುವ ಅಕ್ಕಪಕ್ಕದ ಜಮೀನುಗಳಲ್ಲಿ ಪ್ಲಾಟ್ಗಳನ್ನು ಹಾಕಿ ಮಾರಾಟ ಮಾಡಿರುತ್ತಾರೆ ಹಾಗೂ ಅನೇಕರು ಈ ಪ್ಲಾಟ್ ಖರೀದಿ ಮಾಡಿ ಈಗಾಗಲೇ ಆ ಸ್ಥಳದಲ್ಲಿ ಮನೆಗಳನ್ನು ಕೂಡ ನಿರ್ಮಿಸಿಕೊಂಡಿರುತ್ತಾರೆ. ಆದರೆ ಆ ಸ್ಥಳಗಳಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಸೌಲಭ್ಯಗಳು ಹಾಗೂ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಸೌಲಭ್ಯಗಳು ದೊರೆಯುತ್ತಿರಲಿಲ್ಲ. ಅಂತಹ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಖರೀದಿಸಿರುವ ಪ್ಲಾಟ್ನ ಮಾಲೀಕರಿಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಮನೆ ಕಟ್ಟಲು ಲೋನ್ ಕೂಡ ಸಿಗುತ್ತಿರಲಿಲ್ಲ. ಇನ್ಮುಂದೆ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಖರೀದಿ ಮಾಡಿರುವ ಗ್ರಾಮೀಣ ಭಾಗದಲ್ಲಿ ಪ್ಲಾಟ್ ಇರುವ ಅಥವಾ ಪ್ಲಾಟ್ಗಳಲ್ಲಿ ಈಗಾಗಲೇ ಮನೆ ಕಟ್ಟಿಕೊಂಡವರಿಗೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರವು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಪ್ಲಾಟ್ ಅಥವಾ ಮನೆ ಈಗಾಗಲೇ ಹಳ್ಳಿಗೆ ಅಂಟಿಕೊಂಡಿರುವ ಕೃಷಿ ಜಮೀನುಗಳಲ್ಲಿ ಪಡೆದುಕೊಂಡಿದ್ರೆ ಅಂತಹ ಕೃಷಿ ಜಮೀನುಗಳಲ್ಲಿರುವ ಅನಧಿಕೃತ ನಿವೇಶನಗಳಿಗೂ ಕೂಡ ರಾಜ್ಯ ಸರ್ಕಾರವು ಅಧಿಕೃತ ದಾಖಲೆ ಕೊಡಲು ನಿರ್ಧರಿಸಿವೆ. ಈ ದಾಖಲೆಗಳಿಂದ ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ಮನೆ ಕಟ್ಟಲು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಹಾಗೂ ಕೃಷಿ ಜಮೀನು ಇರುವ ಕಾರಣಕ್ಕಾಗಿ ನಿಮ್ಮ ನಿವೇಶನವನ್ನು ಮುಟ್ಟುಗೋಲು ಹಾಕುವ ಯಾವುದೇ ಕ್ರಮ ಇರಲ್ಲ. ಅಂದರೆ ಈಗಾಗಲೇ ಕೃಷಿ ಜಮೀನುಗಳಲ್ಲಿ ನಿಮಗೆ ಪ್ಲಾಟ್ ಮಾರಾಟ ಮಾಡಿ ನಂತರ ಆ ಕೃಷಿ ಜಮೀನಿನ ಮಾಲೀಕನೇ ಅಥವಾ ಆತನ ಮುಂದಿನ ವಾರಸುದಾರರೇ ನಿಮ್ಮನ್ನ ಅಲ್ಲಿಂದ ತೆರವುಗೊಳಿಸುವುದು ಅಥವಾ ಮಾರಾಟ ಮಾಡಿರುವುದನ್ನು ಅನಧಿಕೃತಗೊಳಿಸುವುದು, ನಿಮ್ಮನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸುವುದು ಅಥವಾ ಮೋಸದಿಂದ ನಮ್ಮ ತಂದೆಯವರಿಂದ ಖರೀದಿಸಲಾಗಿದೆ ಎಂದು ಯಾವುದೇ ರೀತಿಯಾಗಿ ಮೋಸ ಮಾಡಲು ಬರಲ್ಲ. ಅಂದರೆ ಕೃಷಿ ಜಮೀನುಗಳಲ್ಲಿಯೂ ಕೂಡ ಪ್ಲಾಟ್ ಅಥವಾ ನಿವೇಶನ ಇರುವ ಎಲ್ಲ ಆಸ್ತಿ ಮಾಲೀಕರಿಗೆ ಇನ್ಮುಂದೆ ಅಧಿಕೃತ ದಾಖಲೆಗಳನ್ನು ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರಿಂದ ಈ ದಾಖಲೆಗಳು ಪಡೆಯುವುದರಿಂದ ಕಾಯಂ ಆಸ್ತಿ ಮಾಲೀಕತ್ವ ಹೊಂದುವುದು ಜೊತೆಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಮತ್ತು ಸರ್ಕಾರಿ ಎಲ್ಲ ಸೌಲಭ್ಯಗಳು ಅಂದರೆ ವಿದ್ಯುತ್ ಸಂಪರ್ಕ, ಸಿಸಿ ರಸ್ತೆ, ಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಇತರ ಎಲ್ಲ ಸೌಲಭ್ಯಗಳು ದೊರೆಯುತ್ತವೆ. ಬನ್ನಿ, ಇಷ್ಟಕ್ಕೂ ಕರ್ನಾಟಕ ರಾಜ್ಯದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಂದರೆ ಹಳ್ಳಿಗಳಲ್ಲಿರುವ ಹಳ್ಳಿಗೆ ಅಂಟಿಕೊಂಡಿರುವ ಕೃಷಿ ಜಮೀನುಗಳಲ್ಲಿ ಖರೀದಿ ಮಾಡಿದವರಿಗೆ ಅಥವಾ ಈಗಾಗಲೇ ಆ ಪ್ಲಾಟ್ಗಳಲ್ಲಿ ಮನೆ ಕಟ್ಟಿದವರಿಗೆ ರಾಜ್ಯ ಸರ್ಕಾರವು ನೀಡಿರುವ ಗುಡ್ ನ್ಯೂಸ್ ಆದರೂ ಏನು? ಯಾವ ದಾಖಲೆಗಳನ್ನು ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ? ನಾವು ಆಸ್ತಿಯ ಕಾಯಂ ಮಾಲೀಕತ್ವ ಪಡೆಯಲು ಸರ್ಕಾರದಿಂದ ಯಾವ ದಾಖಲೆಗಳನ್ನು ಪಡೆಯಬೇಕು ಹಾಗೂ ಎಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು, ಹೇಗೆ ಮಾಡಿಕೊಳ್ಳಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಈ ಐತಿಹಾಸಿಕ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮೀಣ ವಸತಿ ಯೋಜನೆಗಳ ಅಡಿ ತಮ್ಮದೇ ಕೃಷಿ ಭೂಮಿಯಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಈ ಸ್ವತ್ತು ಪಡೆಯಲು ಇದ್ದ ತಾಂತ್ರಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಿಸಲಾಗಿದೆ. 2025ರ ಏಪ್ರಿಲ್ 7ಕ್ಕಿಂತ ಮೊದಲು ಕೃಷಿ ಭೂಮಿಯಲ್ಲಿ ನಿರ್ಮಿಸಲಾದ ಕಟ್ಟಡಗಳಿಗೆ ಈ ಸೌಲಭ್ಯ ಅನ್ವಯಿಸಲಿದೆ. ನಮೂನೆ 11ಬಿ ಲಭ್ಯ. ಪಂಚಾಯಿತಿಗಳಿಗೆ ತೆರಿಗೆ ದರ ಮತ್ತು ಶುಲ್ಕಗಳ ನಿಯಮದನ್ವಯ ಸಾರ್ವಜನಿಕರು ಈಗ ನಮೂನೆ 11ಬಿ ದಾಖಲೆಗಳನ್ನು ಅಧಿಕೃತವಾಗಿ ಪಡೆಯಬಹುದಾಗಿದೆ. ಈ ತಿದ್ದುಪಡಿಯಿಂದಾಗಿ ಕೃಷಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡಿರುವ ಸಾವಿರಾರು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕಾನೂನುಬದ್ಧ ದಾಖಲೆ ಸಿಗಲಿದ್ದು ಆಸ್ತಿಯ ಹಕ್ಕು ಭದ್ರವಾಗಲಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದರು.